ಮೊಳಕೆರೆ ಗ್ರಾಮದಲ್ಲಿ ಒಂದು ಸ್ಫೋಟ ಆಗಿದೆ ಅಂತ ಮಾಹಿತಿ ಬರುತ್ತದೆ ನಮಗೆ. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತದೆ ಈ ಊರು. ಈ ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಅಂಡ್ ಇಬ್ಬರು ಅಡಲ್ಟ್ಸ್ ಇದ್ದಾರೆ. ಸೊ 6 ಮಕ್ಕಳಲ್ಲಿ ಇಬ್ಬರಿಗೆ ಸಣ್ಣ ಸಣ್ಣ ಗಾಯಗಳಾಗಿದ್ದಾವೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ಕೊಡಲಾಗಿದೆ. ಮಿಕ್ಕಿದ್ದ ನಾಲ್ಕು ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಆಲ್ಸೋ ಸ್ಟೇಬಲ್. ಇಬ್ಬರು ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸ್ ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಅವರು ಹೆಲ್ತ್ ಅಪ್ಡೇಟ್ಸ್ ಇಟ್ ವಿಲ್ ಬಿ ಗಿವನ್ ಅಂಡ್ ಇಲ್ಲಿಗೆ ಬಂದು ಸುಮಾರು ನಮ್ಮ ಎಲ್ಲ ಆರ್ಗನೈಸೇಷನ್ಸ್, ನಮ್ಮ ಇಂಟ್, ISD ಎಲ್ಲ ಆರ್ಗನೈಸೇಷನ್ಸ್ ಬಂದು, ಫೋರೆನ್ಸಿಕ್ ಅವರು ಕೂಡ ಬಂದು ಅನಾಲಿಸಿಸ್ ಮಾಡಿದ ಮೇರೆಗೆ ಪ್ರಾಥಮಿಕವಾಗಿ ಒಂದು ಇದು ಮಾಹಿತಿ ಸಿಗ್ತಾ ಇದೆ. ಈ ಮನೆ ಮಾಲೀಕರು ಪೇಂಟ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಯಿತು ಅಂಡ್ ಫೈಬರ್ ಡೋರ್ಸ್ ಅನ್ನ ಫಿಕ್ಸ್ ಮಾಡೋದು, ಪೇಂಟ್ಸ್ ಮಾಡೋದು ಅಂಡ್ ಶೈನಿಂಗ್ಗೋಸ್ಕರ ಡೋರ್ಸ್ ಪೇಂಟ್ ಮಾಡೋದು, ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಕೆಲವು ಪೇಂಟ್ ರೆಸಿಡ್ಯೂಸ್ ಅಂಡ್ ಕೆಲವು ಕೆಮಿಕಲ್ಸ್ ಇದ್ದಿದ್ದು ಕಂಡು ಬಂದಿದೆ ನಮಗೆ. ಈಗ ಕೂಡ ಸ್ಕ್ವಾಡ್ ಕೂಡ ಕಂಡು ಬಂದಿದೆ. ಸೊ ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕೆಮಿಕಲ್ಸ್ ಅನ್ನ ಸ್ಟೋರ್ ಮಾಡಿದ್ರಿಂದ ಈ ರೀತಿ ಸ್ಫೋಟ ಆಗಬಹುದು ಅಂತ ಹೇಳಿ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದಾರೆ. ದೇ ಆರ್ ಸ್ಟಿಲ್ ಗೋಯಿಂಗ್ ಅನ್ನೋದು, ಅದು ಇನ್ನು ಎಕ್ಸಾಮಿನೇಷನ್ ಮಾಡಿ ಹೇಳಬೇಕು. ಬಟ್ ಇಟ್ ಇಸ್ ಸಮ್ ಕೆಮಿಕಲ್ ಅಂತ ಗೊತ್ತಾಯ್ತು. ಸೊ ಒಂದು ಬ್ಯಾರಲ್ ಅಲ್ಲಿ ಇಟ್ಕೊಂಡು ಅವರು ವಯಸ್ಸಾದವರು ಇವತ್ತು ಬೆಳಗ್ಗೆ ಅಲ್ಲಿ ಬಿಸಿಲು ಕಾಸ್ಕೋಬೇಕಂತ ಹೊರಗಡೆ ಕುಳಿತುಕೊಂಡು ಆ ಬ್ಯಾರಲ್ ಅಲ್ಲಿ ಎಲ್ಲ ರೆಸಿಡ್ಯೂಸ್ ಎಲ್ಲ ವೇಸ್ಟ್ ತರ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನ ಸ್ವಲ್ಪ ಮೂವ್ಮೆಂಟ್ ಮಾಡಿ ಶೇಕ್ ಮಾಡ್ತಿರುವಾಗ ಬ್ಲಾಸ್ಟ್ ಆಗಿದೆ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆ ಮುಂದುವರಿಸ್ತಾ ಇದ್ದೇವೆ. ಫರ್ದರ್ ಇನ್ಫಾರ್ಮೇಶನ್ಸ್ ನಾವು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ತೇವೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದೇವೆ. ಸರ್, ಕಳೆದ 1 ವರ್ಷದಿಂದ 5 ಬಾರಿ ಸ್ಫೋಟ ಆಗಿದೆ. ಈ ಹಿಂದೆ ಕೂಡ ಇಂಥ ಮಕ್ಕಳಿಗೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆದಾಗ ನಾವು ಟ್ರಾನ್ಸ್ಫಾರ್ಮರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದೆ ಅಂತ ಹೇಳಿ ಎಲ್ಲ ತರನು ಸೈಂಟಿಫಿಕ್ ಆಗಿ ನಾವು ಅನಾಲಿಸಿಸ್ ಮಾಡಿದ್ದಾಗ ಆವಾಗ ಏನು ಕ್ಲೂ ಸಿಕ್ಕಿಲ್ಲ. ಸೊ ಇವಾಗ ಮಾತ್ರ ಒಂದು ಮಗುವಿನ ಪಾದನ ಕಟ್ಟಾಗಿತ್ತು ಸರ್, ಚಪ್ಪಲಿ ಏನೋ ಸ್ಫೋಟ ಆಗಿ. ಹೌದು ಈಗ ಗೊತ್ತಾಗ್ತಾ ಇದೆ. ಅದು ಇಟ್ ಇಸ್ ಲೈಕ್ ಸಮ್ ವಾಲಟೈಲ್ ಕೆಮಿಕಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ಪದೇ ಪದೇ ಒಂದೇ ಜಾಗದಾಗ ಅಕ್ಕಪಕ್ಕದಾಗ ಬ್ಲಾಸ್ಟ್ ಇಲ್ಲ. ಈ ಮನೆಯವರು ಹೌದು, ಪೇಂಟಿಂಗ್ ವರ್ಕ್ ಮಾಡ್ತಾರೆ ಅವರು. ಎಸ್, ಕೆಮಿಕಲ್ ಅವರು ಈ ಹಿಂದೆ ಶೈನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ ಪೇಂಟ್ ಥಿನ್ನರ್ಸ್ ಅಂತ. ಆ ಶೈನಿಂಗ್ ಮೆಟೀರಿಯಲ್ ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಮೊಳಕೆರೆ ಗ್ರಾಮದಲ್ಲಿ ಒಂದು ಸ್ಫೋಟ ಆಗಿದೆ ಅಂತ ಮಾಹಿತಿ ಬರುತ್ತದೆ ನಮಗೆ. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತದೆ ಈ ಊರು. ಈ ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಅಂಡ್ ಇಬ್ಬರು ಅಡಲ್ಟ್ಸ್ ಇದ್ದಾರೆ. ಸೊ 6 ಮಕ್ಕಳಲ್ಲಿ ಇಬ್ಬರಿಗೆ ಸಣ್ಣ ಸಣ್ಣ ಗಾಯಗಳಾಗಿದ್ದಾವೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ಕೊಡಲಾಗಿದೆ. ಮಿಕ್ಕಿದ್ದ ನಾಲ್ಕು ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಆಲ್ಸೋ ಸ್ಟೇಬಲ್. ಇಬ್ಬರು ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸ್ ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಅವರು ಹೆಲ್ತ್ ಅಪ್ಡೇಟ್ಸ್ ಇಟ್ ವಿಲ್ ಬಿ ಗಿವನ್ ಅಂಡ್ ಇಲ್ಲಿಗೆ ಬಂದು ಸುಮಾರು ನಮ್ಮ ಎಲ್ಲ ಆರ್ಗನೈಸೇಷನ್ಸ್, ನಮ್ಮ ಇಂಟ್, ISD ಎಲ್ಲ ಆರ್ಗನೈಸೇಷನ್ಸ್ ಬಂದು, ಫೋರೆನ್ಸಿಕ್ ಅವರು ಕೂಡ ಬಂದು ಅನಾಲಿಸಿಸ್ ಮಾಡಿದ ಮೇರೆಗೆ ಪ್ರಾಥಮಿಕವಾಗಿ ಒಂದು ಇದು ಮಾಹಿತಿ ಸಿಗ್ತಾ ಇದೆ. ಈ ಮನೆ ಮಾಲೀಕರು ಪೇಂಟ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಯ್ತು ಅಂಡ್ ಫೈಬರ್ ಡೋರ್ಸ್ ಅನ್ನ ಫಿಕ್ಸ್ ಮಾಡೋದು, ಪೇಂಟ್ಸ್ ಮಾಡೋದು ಅಂಡ್ ಶೈನಿಂಗ್ಗೋಸ್ಕರ ಡೋರ್ಸ್ ಪೇಂಟ್ ಮಾಡೋದು, ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಕೆಲವು ಪೇಂಟ್ ರೆಸಿಡ್ಯೂಸ್ ಅಂಡ್ ಕೆಲವು ಕೆಮಿಕಲ್ಸ್ ಇದ್ದಿದ್ದು ಕಂಡು ಬಂದಿದೆ ನಮಗೆ. ಈಗ ಕೂಡ ಸ್ಕ್ವಾಡ್ ಕೂಡ ಕಂಡು ಬಂದಿದೆ. ಸೊ ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕೆಮಿಕಲ್ಸ್ ಅನ್ನ ಸ್ಟೋರ್ ಮಾಡಿದ್ರಿಂದ ಈ ರೀತಿ ಸ್ಫೋಟ ಆಗಬಹುದು ಅಂತ ಹೇಳಿ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದಾರೆ. ದೇ ಆರ್ ಸ್ಟಿಲ್ ಗೋಯಿಂಗ್ ಅನ್ನೋದು, ಅದು ಇನ್ನು ಎಕ್ಸಾಮಿನೇಷನ್ ಮಾಡಿ ಹೇಳಬೇಕು. ಬಟ್ ಇಟ್ ಇಸ್ ಸಮ್ ಕೆಮಿಕಲ್ ಅಂತ ಗೊತ್ತಾಯ್ತು. ಸೊ ಒಂದು ಬ್ಯಾರಲ್ ಅಲ್ಲಿ ಇಟ್ಕೊಂಡು ಅವರು ವಯಸ್ಸಾದವರು ಇವತ್ತು ಬೆಳಗ್ಗೆ ಅಲ್ಲಿ ಬಿಸಿಲು ಕಾಸ್ಕೋಬೇಕಂತ ಹೊರಗಡೆ ಕುಳಿತುಕೊಂಡು ಆ ಬ್ಯಾರಲ್ ಅಲ್ಲಿ ಎಲ್ಲ ರೆಸಿಡ್ಯೂಸ್ ಎಲ್ಲ ವೇಸ್ಟ್ ತರ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನ ಸ್ವಲ್ಪ ಮೂವ್ಮೆಂಟ್ ಮಾಡಿ ಶೇಕ್ ಮಾಡ್ತಿರುವಾಗ ಬ್ಲಾಸ್ಟ್ ಆಗಿದೆ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆ ಮುಂದುವರಿಸ್ತಾ ಇದ್ದೇವೆ. ಫರ್ದರ್ ಇನ್ಫಾರ್ಮೇಶನ್ಸ್ ನಾವು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ತೇವೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದೇವೆ. ಸರ್, ಕಳೆದ 1 ವರ್ಷದಿಂದ 5 ಬಾರಿ ಸ್ಫೋಟ ಆಗಿದೆ. ಈ ಹಿಂದೆ ಕೂಡ ಇಂಥ ಮಕ್ಕಳಿಗೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆದಾಗ ನಾವು ಟ್ರಾನ್ಸ್ಫಾರ್ಮರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದೆ ಅಂತ ಹೇಳಿ ಎಲ್ಲ ತರನು ಸೈಂಟಿಫಿಕ್ ಆಗಿ ನಾವು ಅನಾಲಿಸಿಸ್ ಮಾಡಿದ್ದಾಗ ಆವಾಗ ಏನು ಕ್ಲೂ ಸಿಕ್ಕಿಲ್ಲ.
ಸೊ ಇವಾಗ ಮಾತ್ರ ಒಂದು ಮಗುವಿನ ಪಾದನ full- ಕಟ್ಟಾಗಿತ್ತು ಸರ್, ಚಪ್ಪಲಿ ಏನೋ ಸ್ಫೋಟ ಆಗಿ ಹೌದು ಹೌದು ಈಗ ಗೊತ್ತಾಗ್ತಾ ಇದೆ ಅದು ಇಟ್ ಇಸ್ ಲೈಕ್ ಸಮ್ ವಾಲಟೈಲ್ ಕೆಮಿಕಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ಪದೇ ಪದೇ ಒಂದೇ ಜಾಗದಾಗ ಅಕ್ಕಪಕ್ಕದಾಗ ಬ್ಲಾಸ್ಟ್ ಇಲ್ಲ. ಈ ಮನೆಯವರು ಹೌದು. ಪೇಂಟಿಂಗ್ ವರ್ಕ್ ಮಾಡ್ತಾರೆ ಅವರು. ಎಸ್ ಕೆಮಿಕಲ್ Yes, yes. ಅವರು ಈ ಹಿಂದೆ ಶೈನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ ಪೇಂಟ್ ಥಿನ್ನರ್ಸ್ ಅಂತ. ಆ ಶೈನಿಂಗ್ ಮೆಟೀರಿಯಲ್ ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಮೊಳಕೆರೆ ಗ್ರಾಮದಲ್ಲಿ ಒಂದು ಸ್ಫೋಟ ಆಗಿದೆ ಅಂತ ಮಾಹಿತಿ ಬರುತ್ತದೆ ನಮಗೆ. ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತದೆ ಈ ಊರು. ಈ ಸ್ಫೋಟದಲ್ಲಿ ಸುಮಾರು 8 ಜನರು ಗಾಯಗೊಂಡಿದ್ದಾರೆ. 8 ಜನರಲ್ಲಿ 6 ಜನರು ಮಕ್ಕಳಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ ಅಂಡ್ ಇಬ್ಬರು ಅಡಲ್ಟ್ಸ್ ಇದ್ದಾರೆ. ಸೊ 6 ಮಕ್ಕಳಲ್ಲಿ ಇಬ್ಬರಿಗೆ ಸಣ್ಣ ಸಣ್ಣ ಗಾಯಗಳಾಗಿದ್ದಾವೆ. ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ಕೊಡಲಾಗಿದೆ. ಮಿಕ್ಕಿದ್ದ 4 ಮಕ್ಕಳು ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ದೇ ಆರ್ ಆಲ್ಸೋ ಸ್ಟೇಬಲ್. ಇಬ್ಬರು ದೊಡ್ಡವರಿಗೆ ಮಾತ್ರ ಸ್ವಲ್ಪ ಇಂಜುರೀಸ್ ಸೀರಿಯಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ಅವರು ಕೂಡ ಚಿಕಿತ್ಸೆ ಪಡೀತಾ ಇದ್ದಾರೆ, ಟ್ರೀಟ್ಮೆಂಟ್ ಪಡೀತಾ ಇದ್ದಾರೆ. ಅವರು ಹೆಲ್ತ್ ಅಪ್ಡೇಟ್ಸ್ ಇಟ್ ವಿಲ್ ಬಿ ಗಿವನ್ ಅಂಡ್ ಇಲ್ಲಿಗೆ ಬಂದು ಸುಮಾರು ನಮ್ಮ ಎಲ್ಲ ಆರ್ಗನೈಸೇಷನ್ಸ್, ನಮ್ಮ ಇಂಟ್, ISD ಎಲ್ಲ ಆರ್ಗನೈಸೇಷನ್ಸ್ ಬಂದು, ಫೋರೆನ್ಸಿಕ್ ಅವರು ಕೂಡ ಬಂದು ಅನಾಲಿಸಿಸ್ ಮಾಡಿದ ಮೇರೆಗೆ ಪ್ರಾಥಮಿಕವಾಗಿ ಒಂದು ಇದು ಮಾಹಿತಿ ಸಿಗ್ತಾ ಇದೆ. ಈ ಮನೆ ಮಾಲೀಕರು ಪೇಂಟ್ ಕೆಲಸ ಮಾಡ್ತಾ ಇರ್ತಾರೆ ಅಂತ ಗೊತ್ತಾಯಿತು ಅಂಡ್ ಫೈಬರ್ ಡೋರ್ಸ್ ಅನ್ನ ಫಿಕ್ಸ್ ಮಾಡೋದು, ಪೇಂಟ್ಸ್ ಮಾಡೋದು ಅಂಡ್ ಶೈನಿಂಗ್ಗೋಸ್ಕರ ಡೋರ್ಸ್ ಪೇಂಟ್ ಮಾಡೋದು, ಇದೆಲ್ಲ ಕೆಲಸ ಮಾಡ್ತಾ ಇರ್ತಾನೆ. ಮನೆಯಲ್ಲಿ ಕೆಲವು ಪೇಂಟ್ ರೆಸಿಡ್ಯೂಸ್ ಅಂಡ್ ಕೆಲವು ಕೆಮಿಕಲ್ಸ್ ಇದ್ದಿದ್ದು ಕಂಡು ಬಂದಿದೆ ನಮಗೆ. ಈಗ ಕೂಡ ಸ್ಕ್ವಾಡ್ ಕೂಡ ಕಂಡು ಬಂದಿದೆ. ಸೊ ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಕೆಮಿಕಲ್ಸ್ ಅನ್ನ ಸ್ಟೋರ್ ಮಾಡಿದ್ರಿಂದ ಈ ರೀತಿ ಸ್ಫೋಟ ಆಗಬಹುದು ಅಂತ ಹೇಳಿ ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಹೇಳ್ತಾ ಇದ್ದಾರೆ. ಏನ್ ಕೆಮಿಕಲ್ಸ್ ಅದು? ದೇ ಆರ್ ಸ್ಟಿಲ್ ಗೋಯಿಂಗ್ ಅನ್ನೋದು, ಅದು ಇನ್ನು ಎಕ್ಸಾಮಿನೇಷನ್ ಮಾಡಿ ಹೇಳಬೇಕು. ಬಟ್ ಇಟ್ ಇಸ್ ಸಮ್ ಕೆಮಿಕಲ್ ಅಂತ ಗೊತ್ತಾಯ್ತು. ಸೊ ಒಂದು ಬ್ಯಾರಲ್ ಅಲ್ಲಿ ಇಟ್ಕೊಂಡು ಅವರು ವಯಸ್ಸಾದವರು ಇವತ್ತು ಬೆಳಗ್ಗೆ ಅಲ್ಲಿ ಬಿಸಿಲು ಕಾಸ್ಕೋಬೇಕಂತ ಹೊರಗಡೆ ಕುಳಿತುಕೊಂಡು ಆ ಬ್ಯಾರಲ್ ಅಲ್ಲಿ ಎಲ್ಲ ರೆಸಿಡ್ಯೂಸ್ ಎಲ್ಲ ವೇಸ್ಟ್ ತರ ಹಾಕಿಬಿಟ್ಟು ಅಲ್ಲೇ ಕೂತ್ಕೊಂಡು ಅದನ್ನ ಸ್ವಲ್ಪ ಮೂವ್ಮೆಂಟ್ ಮಾಡಿ ಶೇಕ್ ಮಾಡ್ತಿರುವಾಗ ಬ್ಲಾಸ್ಟ್ ಆಗಿದೆ ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಸೊ ತನಿಖೆ ಮುಂದುವರಿಸ್ತಾ ಇದ್ದೇವೆ. ಫರ್ದರ್ ಇನ್ಫಾರ್ಮೇಶನ್ಸ್ ನಾವು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳ್ತೇವೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದೇವೆ. ಸರ್, ಕಳೆದ 1 ವರ್ಷದಿಂದ 5 ಬಾರಿ ಸ್ಫೋಟ ಆಗಿದೆ ಅಂತ ಸರ್. ಈ ಹಿಂದೆ ಕೂಡ ಇಂತ ಮಕ್ಕಳಿಗೆ ಸಣ್ಣ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಆದಾಗ ನಾವು ಟ್ರಾನ್ಸ್ಫಾರ್ಮರ್ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಏನಾದರೂ ಆಗಿದೆ ಅಂತ ಹೇಳಿ ಎಲ್ಲ ತರನು ಸೈಂಟಿಫಿಕ್ ಆಗಿ ನಾವು ಅನಾಲಿಸಿಸ್ ಮಾಡಿದ್ದಾಗ ಆವಾಗ ಏನು ಕ್ಲೂ ಸಿಕ್ಕಿಲ್ಲ. ಸೊ ಇವಾಗ ಮಾತ್ರ ಒಂದು ಮಗುವಿನ ಪಾದನ ಕಟ್ಟಾಗಿತ್ತು ಸರ್, ಚಪ್ಪಲಿ ಏನೋ ಸ್ಫೋಟ ಆಗಿ ಹೌದು ಹೌದು ಈಗ ಗೊತ್ತಾಗ್ತಾ ಇದೆ ಅದು ಇಟ್ ಇಸ್ ಲೈಕ್ ಸಮ್ ವಾಲಟೈಲ್ ಕೆಮಿಕಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ಪದೇ ಪದೇ ಒಂದೇ ಜಾಗದಾಗ ಅಕ್ಕಪಕ್ಕದಾಗ ಬ್ಲಾಸ್ಟ್ ಇಲ್ಲ. ಈ ಮನೆಯವರು ಹೌದು. ಪೇಂಟಿಂಗ್ ವರ್ಕ್ ಮಾಡ್ತಾರೆ ಅವರು. ಎಸ್ ಕೆಮಿಕಲ್ Yes, yes. ಅವರು ಈ ಹಿಂದೆ ಶೈನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ ಪೇಂಟ್ ಥಿನ್ನರ್ಸ್ ಅಂತ. ಆ ಶೈನಿಂಗ್ ಮೆಟೀರಿಯಲ್ ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ.